ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗದ ಕಾಮಧೇನುಗಳಾದ ರಾಘವೇಂದ್ರ ಗುರುಗಳ ಆರಾಧನೆಯ ನಿಮಿತ್ತವಾಗಿ ಈ ಜ್ಞಾನ ಸತ್ರದಲ್ಲಿ ಕಾಠಕೋಪನಿಷತ್ತಿನ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಒದಗಿದೆ. ಇಂಥ ಕಾಠಕೋಪನಿಷತ್ತಿನ ಚಿಂತನೆಯನ್ನು ಸ್ವಲ್ಪ ಹೊತ್ತು ನಾವೆಲ್ಲರೂ ಕೂಡ ಮಾಡೋಣ. ಅದುಃಖಮಿತರತ್ ಸರ್ವಂ ಜೀವಾ ಏವತು ದುಃಖಿನಃ ತೇಷಾಂ ದುಃಖಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ ಅಂತ ಒಂದು ಪ್ರಸಿದ್ಧವಾದ ಮಾತು. ಇಡೀ ಈ ಪ್ರಪಂಚದಲ್ಲಿ ದುಃಖ ಇಲ್ಲದೇ ಇರತಕ್ಕಂಥ ವಸ್ತುಗಳು ಅಂತ ಹೇಳಿದರೆ ಎರಡೇ ವಸ್ತುಗಳು. ಒಂದು ಭಗವಂತ, ಇನ್ನೊಂದು ಜಡ. ಹಾಗಾಗಿ ಇಂಥ ಜಡ ಭಗವಂತನನ್ನು ಹೊರತುಪಡಿಸಿ ಯಾವ ಅನೇಕ ಕೋಟಿ ಕೋಟಿ ಜೀವಜಂತುಗಳು ಇವತ್ತಿನ ದಿನ ಇದ್ದಾವೆ, ಇಂಥ ಜಂತುಗಳ ಯಾವ ದುಃಖ ಇದೆ, ಈ ದುಃಖವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಶ್ರುತಿರೇಷಾ ಪ್ರವರ್ತತೆ ಅಂತ. ಇಂಥ ಸಮಗ್ರ ವೇದಗಳ ಸಾರಭಾಗವೇ ಉಪನಿಷತ್ತು. ಉಪನಿಷತ್ತುಗಳು ಕೂಡ ಅನೇಕ ಉಪನಿಷತ್ತುಗಳನ್ನು ಇವತ್ತಿನ ದಿನ ನಾವು ದಾರ್ಶನಿಕ ಪ್ರಪಂಚದಲ್ಲಿ ನಾವು ಕಾಣ್ತೇವೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದ ಉಪನಿಷತ್ತುಗಳು ಅಂತ ಹೇಳಿದರೆ 10 ಉಪನಿಷತ್ತು ಅಂತ ಉಲ್ಲೇಖ ಮಾಡುತ್ತೆ. ಸಪ್ರಶ್ನ ಕಠಮಾಂಡೂಕ ಮುಂಡಕೇನೇಶ ತೈತ್ತಿರಿಹಿ ಛಾಂದೋಗ್ಯಂ ಬೃಹದಾರಣ್ಯಂ ಐತರೇಯ ಮೀಮಾ ದಶ. ಹೀಗೆ ಉಪನಿಷತ್ತುಗಳಲ್ಲಿ 10 ಉಪನಿಷತ್ತುಗಳನ್ನು ಅತ್ಯಂತ ಪ್ರಧಾನವಾಗಿ ಉಲ್ಲೇಖ ಮಾಡುತ್ತೆ ಈ ಶ್ಲೋಕ. ಈ 10 ಉಪನಿಷತ್ತುಗಳಲ್ಲಿ ಕಾಠಕೋಪನಿಷತ್ತು ಕಠಶಾಖೆಗೆ ಸಂಬಂಧಿಸಿದ ಕಾಠಕ ಬ್ರಾಹ್ಮಣ ಅಂತ ಒಂದು ಭಾಗ. ಈ ಕಾಠಕ ಬ್ರಾಹ್ಮಣದಲ್ಲಿ ಬರ್ತಕ್ಕಂತಹ ಉಪನಿಷತ್ತೇ ಈ ಕಾಠಕೋಪನಿಷತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಂಥ ಉಪನಿಷತ್ತಿಗೆ ಆಚಾರ್ಯ ಮಧ್ವರು ಭಾಷ್ಯವನ್ನು ಬರೆದಿದ್ದಾರೆ. ಬ್ರಹ್ಮಸೂತ್ರಗಳಿಗೆ ಹೇಗೆ ಬ್ರಹ್ಮಸೂತ್ರ ಭಾಷ್ಯ, ಹಾಗೆ ಈ ದಶೋಪನಿಷತ್ತುಗಳಿಗೂ ಕೂಡ ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಅದು ಇವತ್ತಿನ ದಿನ ಉಪನಿಷತ್ ಭಾಷ್ಯ ಅಂತಲೇ ಪ್ರಸಿದ್ಧವಾಗಿದೆ. ನಾರಾಯಣ ಪಂಡಿತಾಚಾರ್ಯರು ಕೂಡ ಇದನ್ನು ತಮ್ಮ ಮಧ್ವವಿಜಯ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ದಶೋಪನಿಷದೋ ದೇವಿ ದೇವಾ ಇವ ಸಮೀಪ್ಸಿತಾಃ ಯುಕ್ತಾಃ ಪ್ರಸಾದಯಂತ್ಯರ್ಥ ಏಷು ಭಾಷ್ಯ ಲಯೇಶ್ವಲಂ ಅಂತ ಹೇಳಿ ಕೃಷ್ಣ ಪರಮಾತ್ಮ ನಾರಾಯಣ ಪಂಡಿತಾಚಾರ್ಯರು ಕೂಡ ಇದನ್ನು
ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಆಚಾರ್ಯರು ಉಪನಿಷತ್ ಭಾಷ್ಯವನ್ನು ಬರೆದಿದ್ದಾರೆ. ವ್ಯಾಸತೀರ್ಥರು, ವಾದಿರಾಜ ತೀರ್ಥರು, ಹಾಗೆ ರಾಘವೇಂದ್ರ ತೀರ್ಥರು ಉಪನಿಷತ್ ಖಂಡಾರ್ಥ ಅಂತ ಹೇಳಿ ಒಂದು ಅತ್ಯದ್ಭುತವಾದ ವ್ಯಾಖ್ಯಾನವನ್ನು ಇವತ್ತಿನ ದಿನ ಅಧ್ಯೇತೃಗಳಿಗೆ ಕೊಟ್ಟು ಮಹದುಪಕಾರವನ್ನು ಮಾಡಿದ್ದಾರೆ ರಾಘವೇಂದ್ರ ತೀರ್ಥರು. ಇಂಥ ಉಪನಿಷತ್ತಿನ ಚಿಂತನೆಯನ್ನು ಮಾಡ್ತಾ ಪ್ರಸಿದ್ಧವಾದ ಕಥೆ ಯಮ ನಚಿಕೇತರ ಸಂವಾದ ರೂಪವೇ ಈ ಕಾಠಕೋಪನಿಷತ್ತು. ಇಂಥ ಕಾಠಕೋಪನಿಷತ್ತು ಸಂಪೂರ್ಣವಾಗಿ ಒಬ್ಬ ಪುರುಷನನ್ನು ವೈರಾಗ್ಯದ ಕಡೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವಿಶಿಷ್ಟವಾದ ಭಾಗ ಈ ಉಪನಿಷತ್ತಿನಲ್ಲಿ ನಾವು ಕಾಣ್ತೇವೆ. ವಾಜಶ್ರವನ ಮರಿ ಮಗನಾಗಿರ್ತಕ್ಕಂತಹ ಉದ್ದಾಲಕ ತನ್ನಲ್ಲಿ ಇದ್ದ ಎಲ್ಲ ಸರ್ವಸ್ವವನ್ನು ಕೂಡ ದಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪದಾರ್ಥಗಳನ್ನು ಕೂಡ ದಾನ ಮಾಡ್ತಾ ಇರ್ತಾನೆ. ದಾನ ಮಾಡ್ತಾ ಇರಬೇಕಾದ್ರೆ ಎಂಥ ಪದಾರ್ಥಗಳನ್ನು ದಾನ ಮಾಡ್ತಾನೆ? ಉಪನಿಷತ್ತು ಹೇಳುತ್ತೆ, ಪೀತೋದಕಾಹ ಜಗ್ಧ ತೃಣಾಹ ದುಗ್ಧ ದೋಹಾಹ ನಿರಿಂದ್ರಿಯಾಹ ಅನಂದಾ ನಾಮತೆ ಲೋಕಾಹ ತಾನ್ಸ ಗಚ್ಚತಿ ತಾ ಅದತ್. ಉಪನಿಷತ್ ಹೇಳುತ್ತೆ, ತನ್ನಲ್ಲಿ ಇದ್ದ ಎಲ್ಲ ಪದಾರ್ಥಗಳನ್ನು ಕೂಡ ದಾನ ಮಾಡ್ತಾ, ಹಸುಗಳನ್ನು ಕೂಡ ದಾನ ಮಾಡ್ತಾ ಇರ್ತಾನೆ. ಎಂಥ ಹಸುಗಳಿತ್ತು! ನೀರನ್ನೂ ಕುಡಿಲಿಕ್ಕೆ ಸಾಮರ್ಥ್ಯ ಇಲ್ಲ. ಜಗ್ಧ ತೃಣಾಹ, ಹುಲ್ಲನ್ನು ತನ್ನ ಬಾಯಿಯ ಮೂಲಕ ತಿನ್ನಬೇಕು ಅಂತ ಹೇಳಿದರೆ ಆ ತಿಂದ ಹುಲ್ಲನ್ನು ಅಗಿಲಿಕ್ಕೆ ಸಾಮರ್ಥ್ಯ ಇಲ್ಲ. ದುಗ್ಧ ದೋಹಾಹ, ಇನ್ನು ಮುಂದೆ ಯಾವತ್ತೂ ಕೂಡ ಆ ಹಸುವಿನ ಮೂಲಕ ಹಾಲನ್ನು ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ನಿರಿಂದ್ರಿಯಾಹ, ಯಾವ ಇಂದ್ರಿಯಗಳು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇಂಥ ಹಸುವನ್ನು ಆ ಉದ್ದಾಲಕ ದಾನ ಮಾಡ್ತಾ ಇದ್ದ. ಇದನ್ನು ಕಂಡ ಆ ಮಗುವಿಗೆ ಶ್ರದ್ಧಾ ಆವಿವೇಶ ಉಪನಿಷತ್ತು ಹೇಳುತ್ತೆ. ಯಾರಾದರೂ ಕೂಡ ದಾನ ಮಾಡಬೇಕಾದ್ರೆ ಇಂಥ ಹಸುಗಳನ್ನು ದಾನ ಮಾಡ್ತಾರಾ? ಈ ಕಾಲದಲ್ಲಿ ಏನೇ ಪದಾರ್ಥಗಳನ್ನು ದಾನ ಮಾಡಿದರೂ ಕೂಡ ನಮಗೆ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲವೋ ಅಂಥ ಪದಾರ್ಥಗಳನ್ನು ದಾನ ಕೊಟ್ಟರೆ ಅದು ದಾನ ಅಂತ ಯಾವತ್ತೂ ಕೂಡ ಕರೆಸ್ಕೊಳ್ಳಲ್ಲ. ಅಥವಾ ತುಂಬ ವಯಸ್ಸಾಗಿರುತ್ತೆ, ನಮ್ಮಿಂದ ಆ ಪದಾರ್ಥಗಳನ್ನು ಭೋಗಿಸಲಿಕ್ಕೇ ಸಾಧ್ಯ ಇಲ್ಲ, ಈ ಸಂದರ್ಭದಲ್ಲಿ ದಾನ ಕೊಡೋದು ಅದು ಕೂಡ ಅನುಚಿತವೇ? ಭಗವಂತ ಸಂಪತ್ತು ಕೊಟ್ಟಾಗ, ಇಂದ್ರಿಯಗಳನ್ನು ಸರಿಯಾಗಿ ಕೊಟ್ಟಾಗ ಆ ಸಂಪತ್ತನ್ನು ಸರಿಯಾಗಿ ವಿನಿಯೋಗ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ತನ್ನ ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಏನೇ ಪದಾರ್ಥಗಳನ್ನು ದಾನ ಮಾಡಬೇಕಾದರೂ ಕೂಡ ಇನ್ನೊಬ್ಬರಿಗೆ ಆ ಪದಾರ್ಥಗಳಿಂದ ಅನುಕೂಲ ಆಗಬೇಕು ಹೊರತಾಗಿ ಅನಾನುಕೂಲ ಆಗುವಂಥ ಯಾವ ಪದಾರ್ಥಗಳನ್ನು ಕೂಡ ನಾವು ದಾನವನ್ನು ಕೊಡಲಿಕ್ಕೆ ಹೋಗಬಾರದು. ನಾರಾಯಣ ಪಂಡಿತಾಚಾರ್ಯರೂ ಕೂಡ ಇದನ್ನು ತಮ್ಮ ಮಾತಿನಲ್ಲಿ ಉಲ್ಲೇಖ ಮಾಡ್ತಾ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಒಬ್ಬ ಸತ್ಪಾತ್ರನಿಗೆ ನಾವು ದಾನ ಕೊಟ್ಟಾಗ ಆ ದಾನದ ಫಲ ಕೊಟ್ಟ
ಕೊಟ್ಟವನಿಗೆ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಇಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆ ಪದಾರ್ಥವನ್ನು ಸದ್ವಿನಿಯೋಗ ಮಾಡಿದಾಗ, ಉಪಯೋಗ ಮಾಡಿದಾಗ. ಇಂಥ ಹಸುಗಳನ್ನು ಕೊಟ್ಟಾಗ ಏನು ತಾನೇ ಆ ಹಸುಗಳಿಂದ ಮಾಡಲಿಕ್ಕೆ ಸಾಧ್ಯ? ತುಂಬ ಬೇಸರದಲ್ಲಿ ಪುಟ್ಟ ಬಾಲಕ ಆ ನಚಿಕೇತ, ಮಗನಾದ ನಚಿಕೇತ ಅಪ್ಪನ ಹತ್ತಿರ ಪ್ರಶ್ನೆಯನ್ನು ಮಾಡ್ತಾನೆ. ಸಹೋವಾಚ ಪಿತರಂ ತಾತ ಕಸ್ಮೈ ಮಾಂ ದಾಸ್ಯಸೀತಿ ದ್ವಿತೀಯಂ ತೃತೀಯಂ ತಂಹ ಉವಾಚ ಮೃತ್ಯವೆ ತ್ವಾ ದದಾನೀತಿ. ನಚಿಕೇತ ಕೇಳ್ತಾನೆ ಅಪ್ಪನ ಹತ್ರ, ಇಂಥ ಏನೋ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂಥ ಹಸುಗಳನ್ನು ದಾನ ಮಾಡೋದಕ್ಕಿಂತ ನನ್ನನ್ನೇ ದಾನ ಕೊಟ್ಟು ಬಿಡಬಾರ್ದ? ಎಷ್ಟು ಸಲ ಕೇಳ್ತಾನೆ? ಒಂದು ಸಲ ಕೇಳ್ತಾನೆ, ಅಪ್ಪ ಸಣ್ಣ ಮಗ ಏನೋ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಸುಮ್ಮನೆ ಕುತ್ಕೊಂಡಿರ್ತಾನೆ. ಎರಡನೇ ಸಲ ಕೇಳ್ತಾನೆ. ಮೂರನೇ ಸಲ ಕೇಳಿದಾಗ ತುಂಬ ಸಿಟ್ಟು ಬರುತ್ತೆ ಈ ಅಪ್ಪನಿಗೆ. ಆಗ ಆ ಅಪ್ಪ ನಚಿಕೇತನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಮೃತ್ಯವೆ ತ್ವಾ ದದಾನೀತಿ. ಯಮನಿಗೆ ನಾನು ನಿನ್ನನ್ನು ದಾನವನ್ನು ಕೊಡ್ತೇನೆ. ಯಾರಾದರೂ ಕೂಡ ಯಮನಿಗೆ ದಾನ ಕೊಟ್ಟ ಇತಿಹಾಸ ಇದೆನಾ? ಬದುಕಿರುವಾಗ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಸತ್ಪಾತ್ರರಿಗೆ ದಾನವನ್ನು ಕೊಟ್ಟು ಪುಣ್ಯ ಗಳಿಸಿಕೊಳ್ಳೋದನ್ನು ನಾವು ನೋಡ್ತೇವೆ. ಯಮನಿಗೆ ದಾನವನ್ನು ಕೊಡೋದು ಅಂತ ಹೇಳಿದರೆ ಏನು? ಸತ್ತೇ ಹೋಗು ಅಂತ ಅರ್ಥ. ಇಂಥ ವಿಚಿತ್ರವಾದದ್ದು. ಗಂಡ ಸತ್ತರೆ ಇನ್ನೊಬ್ಬನನ್ನು ಮದುವೆ ಆಗೋ ತನಕ ದುಃಖ, ಹೆಂಡತಿ ಸತ್ತರೆ ಇನ್ನೊಬ್ಬಳನ್ನು ಮದುವೆ ಆಗೋ ತನಕ ದುಃಖ. ಆದರೆ ಪುತ್ರ ಶೋಕಂ ನಿರಂತರಂ, ಎದೆ ಉದ್ದ ಬೆಳೆದಿರ್ತಕ್ಕಂಥ ಮಕ್ಕಳು ಅಥವಾ ಗಂಡು ಮಕ್ಕಳು ಏನಾದರೂ ಕೂಡ ತಂದೆ ತಾಯಿಗಳ ಮುಂದೆ ಮರಣವನ್ನು ಹೊಂದಿದ್ರು ಅಂತ ಹೇಳಿದರೆ ಪುತ್ರ ಶೋಕಂ ನಿರಂತರಂ, ಸಾಯೋ ತನಕವೂ ಕೂಡ ಈ ಮಗ ಸತ್ತ ದುಃಖ ತಂದೆ ತಾಯಿಗಳನ್ನು ಬಾಧಿಸ್ತಾ ಇರುತ್ತೆ. ಹಾಗಾಗಿ ಸಿಟ್ಟಿನಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ, ಅಥವಾ ಸಿಟ್ಟಿನಲ್ಲಿ ನಾವು ಎಚ್ಚರವನ್ನು ತಪ್ಪಿ ಆ ದುಗುಡಕ್ಕೆ ಒಳಗಾಗಿ ಏನಾದರೂ ಕೂಡ ಮಾತನಾಡಿಬಿಡ್ತೇವೆ. ಅದರಿಂದ ಅನರ್ಥಗಳೇ ಉಂಟಾಗತ್ತೆ ಹೊರತು ಎಂದಿಗೂ ಕೂಡ ಅದು ಒಳಿತನ್ನು ಉಂಟು ಮಾಡೋದಿಲ್ಲ. ಹೇಳ್ತಾನೆ, ಆಯಿತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅಪ್ಪನ ಮಾತಿನ ತಾತ್ಪರ್ಯವನ್ನು ನಾವು ಚಿಂತನೆಯನ್ನು ಮಾಡೋದು ಅಂತಾದರೆ, ನೀನು ಸತ್ತ ಮೇಲೆ ಯಮನ ಪಟ್ಟಣಕ್ಕೆ ಹೋಗು. ಯಮ ಆ ಪಟ್ಟಣದಲ್ಲಿ ಇರಲ್ಲ, ಅವನ ಹೆಂಡತಿ ಇರ್ತಾಳೆ. ಅವನ ಮನೆಯಲ್ಲಿ 3 ದಿನ ಉಪವಾಸದಿಂದ ಇರು. 4ನೇ ದಿನ ಯಮ ಬರ್ತಾನೆ. ಆಗ ಕೇಳ್ತಾನೆ, ಏನನ್ನ ತಿಂದಿ ಅಂತ ಕೇಳ್ತಾನೆ. ಆಗ ನೀನು ಉತ್ತರವನ್ನು ಕೊಡು. ನಿನ್ನ ಸಂತತಿಯನ್ನು ನಾನು ತಿಂದೆ ಅಂತ ಉತ್ತರವನ್ನು ಕೊಡು. 2ನೇ ದಿನ ಏನನ್ನ ತಿಂದಿ ಅಂತ ಕೇಳಿದರೆ ಅದಕ್ಕೋಸ್ಕರ ಹೇಳ್ತಾನೆ, ನಿನ್ನ ಪಶುಗಳನ್ನು ನಾನು ತಿಂದೆ. 3ನೇ ದಿನ ಏನನ್ನ ತಿಂದಿ ಅಂತ ಕೇಳಿದರೆ ನಿನ್ನ ಸತ್ಕರ್ಮಗಳನ್ನು ನಾನು ತಿಂದೆ ಅಂತ ಯಮನಿಗೆ ಉತ್ತರವನ್ನು ಕೊಡು. ಅಂದರೆ ಅಪ್ಪನ ಶಾಪವನ್ನು ಪಡೆದುಕೊಳ್ಳೋದು ಅಷ್ಟೇ ಅಲ್ಲ, ಯಮಲೋಕಕ್ಕೆ ಹೋದ ಮೇಲೆ ಅಲ್ಲಿ ಉಪವಾಸ ಇರು, ಅದರಿಂದ ನಿನಗೆ ದುಃಖ ಉಂಟಾಗತ್ತೆ ಅನ್ನೋ ಅರ್ಥದಲ್ಲಿ ಅವನು ಶಾಪವನ್ನು ಕೊಡ್ತಾ ಇದ್ದಾನೆ. ನಚಿಕೇತ ಮರಣಕ್ಕೆ ಹೆದರ್ತಕ್ಕಂಥ ವ್ಯಕ್ತಿತ್ವ ಇರೋನಲ್ಲ. ನಾವು ನೀವು ಇವತ್ತಿನ ದಿನ ಮರಣ ಅಥವಾ ಸಾವು ಸಮೀಪಿಸಿದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ತುಂಬ ದುಃಖವನ್ನು ಪಡ್ತೇವೆ. ನಚಿಕೇತ ಏನದಕ್ಕೆ ದುಃಖವನ್ನೇ ಪಡ್ತಕ್ಕಂಥವನಲ್ಲ. ನಚಿಕೇತ ಹೇಳ್ತಾನೆ,
ಬಹೂನಾಂ ಏಮಿ ಪ್ರಥಮಃ ಬಹೂನಾಂ ಏಮಿ ಮಧ್ಯಮಃ ಕಿಂ ಸ್ವಿದ್ವಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ. ಪ್ರಪಂಚದಲ್ಲಿ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಸಾಯ್ತಾನೆ ಇರ್ತಾರೆ. ಈ ಕ್ಷಣಕ್ಕೆ ನಾನು ಸತ್ತರೆ ನಾನು ಮೊದಲಿಗ, ನಾಳೆಗೆ ನಾನು ಮಧ್ಯಮನಾಗ್ತೇನೆ. ಹಾಗಾಗಿ ಮರಣಕ್ಕೆ ನನಗೆ ಯಾವತ್ತೂ ಕೂಡ ಭಯ ಅನ್ನೋದು ಇಲ್ಲ. ನಾರದ ಮಹರ್ಷಿಗಳು ಯಮದೇವರ ಹತ್ತಿರ ಮಾತನಾಡಬೇಕಾದ್ರೆ ತುಂಬ ಆಶ್ಚರ್ಯಕರವಾದ ಒಂದು ಘಟನೆಯನ್ನು ಯಮನ ಹತ್ರ ಹೇಳ್ತಾರೆ. ಈ ಪ್ರಪಂಚದಲ್ಲಿ ನನಗೆ ಯಾರನ್ನ ನೋಡಿದರೂ ಕೂಡ ಆಶ್ಚರ್ಯ ಆಗಲ್ಲ, ಆದರೆ ಜನರನ್ನು ನೋಡಿ ನನಗೆ ತುಂಬ ಆಶ್ಚರ್ಯಕರವಾಗಿದೆ. ಯಾಕೆ? ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮ ಸಾಧನಂ. ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ತಮ್ಮ ಕಣ್ಣ ಮುಂದೆ ಸಾಯ್ತಾರೆ ಅನ್ನೋ ಸುದ್ದಿಯನ್ನು ಕೇಳ್ತಾರೆ ಅಥವಾ ನೋಡ್ತಾರೆ. ಇಂಥ ಮರಣ ನನಗೂ ಒಂದು ದಿನ ಸಮೀಪಿಸುತ್ತೆ ಅನ್ನೋ ಜ್ಞಾನವೂ ಇಲ್ಲದಂತೆ, ಎಚ್ಚರವೂ ಇಲ್ಲದಂತೆ ಅಧರ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನನಗೆ ಇವರನ್ನು ನೋಡಿ ತುಂಬ ಆಶ್ಚರ್ಯಕರವಾಗಿದೆ. ನಾರದರು ಯಮದೇವರ ಹತ್ರ ಹೇಳ್ತಕ್ಕಂತಹ ಮಾತು. ಅಷ್ಟೇ ಅಲ್ಲ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ನಿರೂಪಣೆಯನ್ನು ಮಾಡ್ತಾ ಹೇಳ್ತಾನೆ, ಯಜ್ಞದ ಅನೇಕ ಪ್ರಭೇದಗಳನ್ನು ನಿರೂಪಣೆ ಮಾಡ್ತಾ ದ್ರವ್ಯಯಜ್ಞಾಸ್ತಪೋಯಜ್ಞಾ ಜ್ಞಾನಯಜ್ಞ ಪರಂತಪ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಅಂತ ಹೇಳಿ ಯಜ್ಞದ ಅನೇಕ ಪ್ರಭೇದಗಳನ್ನು ಕೃಷ್ಣ ಪರಮಾತ್ಮ 4ನೇ ಅಧ್ಯಾಯದಲ್ಲಿ ನಿರೂಪಣೆಯನ್ನು ಮಾಡ್ತಾನೆ. ನಿರೂಪಣೆಯನ್ನು ಮಾಡ್ತಾ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಈ ಜೀವನವೇ, ನಮ್ಮ ಜೀವನವೇ ಒಂದು ದೊಡ್ಡ ಯಜ್ಞ. ಈ ಜೀವನವೆಂಬ ಯಜ್ಞದಲ್ಲಿ ನಮಗೆ ಭಗವಂತನ ಅನುಗ್ರಹ ಸಿಗಬೇಕು ಅಂತಾದರೆ ಸ್ವಾರ್ಥ ತ್ಯಾಗ, ಅಹಂಕಾರ ತ್ಯಾಗ, ಮಮಕಾರ, ಈ 3 ಗುಣಗಳನ್ನು ನಾವು ಬಿಟ್ಟರೆ ಆಗ ಪರೋಪಕಾರಿಯಾಗಿ ಜೀವನವನ್ನು ನಡೆಸಲಿಕ್ಕಾಗತ್ತೆ. ಆ ಜೀವನವೇ ಒಂದು ದೊಡ್ಡ ಯಜ್ಞ. ಒಂದು ಮಾತು ಕೂಡ ಬರುತ್ತೆ, ಅದ್ರೋಹೇಣೈವ ಭೂತಾನಾಂ ಸ್ವಲ್ಪ ದ್ರೋಹೇಣ ವಾ ಪುನಃ ಅಂತ ಒಂದು ಪ್ರಸಿದ್ಧವಾದ ಮಾತು. ಎಷ್ಟು ಸಾಧ್ಯವೋ ಅಷ್ಟು ಇನ್ನೊಬ್ಬರಿಗೆ ದ್ರೋಹವನ್ನು ಮಾಡದೇ ಇರುವಂತೆ ನಾವು ಜೀವನವನ್ನು ನಡೆಸಬೇಕಂತ. ಇದೇ ಒಂದು ದೊಡ್ಡ ಯಜ್ಞ. ಬರೀ ಬೆಂಕಿಯಲ್ಲಿ, ಅಗ್ನಿಯಲ್ಲಿ ತುಪ್ಪವನ್ನು ಹಾಕಿದಾಗ, ಭಗವಂತನ ಉದ್ದೇಶವಾಗಿ ತುಪ್ಪವನ್ನು ಹಾಕಿದಾಗ ಮಾತ್ರ ಅದು ಮಾತ್ರ ಯಜ್ಞ ಅಂತ ಕರೆಸಿಕೊಳ್ಳೋದು ಅಲ್ಲ. ಇಂತಹ ಅನೇಕ ಯಜ್ಞದ ಪ್ರಕಾರಗಳನ್ನು ಕೃಷ್ಣ ಪರಮಾತ್ಮ ನಿರೂಪಣೆಯನ್ನು ಮಾಡ್ತಾನೆ. ಆ ನಿರೂಪಣೆಯನ್ನು ಮಾಡ್ತಾ ಹೇಳ್ತಾನೆ, ಇಂಥ ಜೀವನವೆಂಬ ಯಜ್ಞದಲ್ಲಿ ಅವಭೃತ ಸ್ನಾನವನ್ನು ಪ್ರತಿಯೊಬ್ಬ ಪುರುಷರು ಕೂಡ ಮಾಡಲೇಬೇಕು. ಯಾವುದು ಆ ಅವಭೃತ ಸ್ನಾನ ಅಂತ ಕೇಳಿದರೆ ಮರಣವೇ ಅವಭೃತ ಸ್ನಾನ ಅಂತ ಹೇಳ್ತಾರೆ. ನಾವೆಲ್ಲ ಕೃಷ್ಣ ಮಠದಂಥ ಉತ್ಸವಾದಿಗಳಲ್ಲಿ ಪಾಲ್ಗೊಂಡಾಗ ಸಂಕ್ರಮಣ ಬಂತು ಅಂತಾದರೆ ಅವಭೃತ ಸ್ನಾನವನ್ನು, ಓಕುಳಿಯನ್ನು ಎರಚಿ ಅತ್ಯಂತ ಸಂಭ್ರಮದಿಂದ ನಾವು ಅವಭೃತ ಸ್ನಾನವನ್ನು ಸರೋವರಗಳಲ್ಲಿ ಮಾಡೋದನ್ನು ನಾವು ಕಾಣ್ತೇವೆ. ಹಾಗೆ ಈ ಜೀವನವೆಂಬ ಯಜ್ಞ ಮುಗಿಬೇಕಾದರೂ ಕೂಡ ಇಲ್ಲೂ ಒಂದು ಅವಭೃತ ಸ್ನಾನ ಆಗಬೇಕು. ಯಾವುದು ಈ ಅವಭೃತ ಸ್ನಾನ ಅಂತ ಬಿಟ್ಟರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮರಣವೇ ಅವಭೃತ ಸ್ನಾನ. ಹಾಗಾಗಿ ಬದುಕಿದ್ದಾಗ ಅವಭೃತ ಸ್ನಾನ ಮಾಡಲಿಕ್ಕೆ ಸಂಭ್ರಮದಿಂದ ನಾವೆಲ್ಲ ತೊಡಗ್ತೇವೆ. ಈ ಜೀವನವೆಂಬ ಯಜ್ಞದ ಕೊನೆಯಲ್ಲಿ ಅವಭೃತ ಸ್ನಾನವನ್ನು ಮಾಡಬೇಕಾದ್ರೆ ಯಾತಕ್ಕೋಸ್ಕರ ಅಳಬೇಕು? ಅದಾ ಮರಣವನ್ನೂ ಕೂಡ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಬೇಕು ಅನ್ನೋದು ಕೃಷ್ಣ ಪರಮಾತ್ಮನ ಮಾತಿನ ಆಂತರ್ಯ. ಜಾತಸ್ಯ ಹಿ ಧ್ರುವೋ ಮೃತ್ಯು
ಧ್ರುವಂ ಜನ್ಮ ಮೃತಸ್ಯ ಚ ಅನ್ನೋ ಮಾತಿನಂತೆ ಹುಟ್ಟಿದವ ಒಂದಲ್ಲ ಒಂದು ದಿನ ಸತ್ತೇ ಸಾಯ್ತಾನೆ, ಸತ್ತವನೂ ಕೂಡ ಒಂದಲ್ಲ ಒಂದು ದಿನ ಹುಟ್ಟುತ್ತಾನೆ. ಆದ್ದರಿಂದ ಮರಣಕ್ಕೆ ಯಾವತ್ತೂ ಕೂಡ ನಾವು ಭಯವನ್ನು ಪಡಲೇಬಾರದು. ಈ ಉದ್ದೇಶದಿಂದ ನಚಿಕೇತ ತನ್ನ ಅಪ್ಪನನ್ನು ಕುರಿತು ಹೇಳ್ತಾ ಇದ್ದಾನೆ, ಬಹೂನಾಂ ಏಮಿ ಪ್ರಥಮೋ ಬಹೂನಾಂ ಏಮಿ ಮಧ್ಯಮಃ ಕಿಂ ಸ್ವಿದ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ. ನನ್ನಿಂದ ಅವನಿಗೇನು ಪ್ರಯೋಜನ ಇದೆ, ಹಾಗಾಗಿ ನನಗೇನೋ ಮರಣಕ್ಕೆ ಭಯ ಇಲ್ಲ ಅನ್ನೋ ಅರ್ಥದಲ್ಲಿ ಆ ನಚಿಕೇತ ಆ ತಂದೆಯನ್ನು ಕುರಿತು ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ನಿರೂಪಣೆಯನ್ನು ಮಾಡ್ತಾ ತನ್ನ ಅಪ್ಪನ ಶಾಪವನ್ನು ಪಡೆದುಕೊಂಡು ಯಮನ ಪಟ್ಟಣಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಹೋಗ್ತಾನೆ ಯಮನ ಪಟ್ಟಣಕ್ಕೆ, ಯಮನೇ ಇರಲ್ಲ. ಒಳಗಡೆ ಹೋಗಲಿಕ್ಕೆ ಸಂಕೋಚ ಆಗತ್ತಂತೆ ಅವನಿಗೆ. ಯಾಕೆ? ಒಬ್ಬ ಯಜಮಾನನ ಮನೆಗೆ ಹೋದಾಗ ಮನೆಯ ಒಳ ಭಾಗದಲ್ಲಿ ಯಜಮಾನ ಇಲ್ಲದಿದ್ದರೆ ಆ ಮನೆ ಒಳಗೆ ನಾವು ಪ್ರವೇಶವನ್ನು ಮಾಡಬಾರದು. ಈ ಹಿನ್ನೆಲೆಯಲ್ಲಿ ಆ ನಚಿಕೇತ ಯಮನ ಮಡದಿ ಕರೆದರೂ ಕೂಡ ಅತಿಥಿ ಸತ್ಕಾರವನ್ನು ನೀಡ್ತೇನೆ ಅಂತ ಕರೆದರೂ ಕೂಡ ಅವನು ಮಾತ್ರ ಅಲ್ಲಿಗೆ ಹೋಗಲಿಲ್ಲ. ಹೊರಗಡೆಯೇ ಬ್ರಹ್ಮಚಾರಿಯಾಗಿರ್ತಕ್ಕಂತಹ ನಚಿಕೇತ ಹೊರಗಡೆ 3 ದಿನ ಉಪವಾಸದಿಂದ ಅವನು ಇದ್ದ ಅಂತ ಈ ರೀತಿಯಾಗಿ ಹೇಳ್ತಾನೆ. ಉಪನಿಷತ್ತು ಹೇಳುತ್ತೆ, ವೈಶ್ವಾನರ ಪ್ರವಿಶತಿ ಅತಿಥಿ ಬ್ರಾಹ್ಮಣೋಗ್ರಹ ತಸ್ಸೀತಾಂ ಶಾಂತಿಂ ಕುರ್ವಂತಿ ಹರವೈವಸ್ವತೋದಕಂ. ವೈಶ್ವಾನರ ಪ್ರವಿಶತಿ ಅತಿಥಿ. ಅತಿಥಿಯಾಗಿ ಮನೆಗೆ ಬಂದಂತಹ ಯಾವ ಬ್ರಾಹ್ಮಣನಿದ್ದಾನೆ ಸುಮ್ಮನೆ ಬರ್ತಾನೆ ಅಂತ ಅಂದುಕೊಳ್ಳಿಕ್ಕೆ ಹೋಗಬಾರ್ದು. ಅಗ್ನಿಯಂತೆ ಪ್ರವೇಶವನ್ನು ಮಾಡ್ತಾನಂತೆ ಯಜಮಾನನ ಮನೆಗೆ ಬರಬೇಕಾದ್ರೆ. ಗೃಹಸ್ಥಾಶ್ರಮಿಗಳು ಮನೆಗೆ ಬಂದಂತಹ ಅಗ್ನಿ ಸ್ವರೂಪನಾದ ಈ ಬ್ರಾಹ್ಮಣನಿಗೆ ಯೋಗ್ಯವಾದ ಅರ್ಘ್ಯ, ಪಾದ್ಯ, ಆಚಮನ ಇವೇ ಮೊದಲಾದ ಸತ್ಕಾರವನ್ನು ನೀಡಿ ಅವನಿಗೆ ಗೌರವವನ್ನು ಕೊಟ್ಟರೆ ಆಗ ಆ ಮನೆಯ ಯಜಮಾನನನ್ನು ಅವನು ಹರಸಿ ಹೋಗ್ತಾನೆ. ಯಾರೂ ಕೂಡ ಇವತ್ತಿನ ದಿನ ಯಾರಿಗೂ ತಿನ್ನಲಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಯಾರ ಮನೆಯ ಮುಂಭಾಗಕ್ಕೂ ಕೂಡ ಹೋಗೋದಿಲ್ಲ. ಒಬ್ಬ ಬ್ರಾಹ್ಮಣ ಇನ್ನೊಬ್ಬನ ಮನೆಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ, ಸತ್ಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಬ್ರಾಹ್ಮಣ ಚಿಂತೆಯನ್ನು ಮಾಡಬೇಕಂತ. ಯಾಕೆ? ತಾನು ಇಷ್ಟು ದಿನ ಸಂಪಾದನೆ ಮಾಡಿದ ಯಾವ ಪುಣ್ಯದ ಗಂಟು ಇದೆ ಆ ಪುಣ್ಯದ ಗಂಟನ್ನು ಯಜಮಾನನಿಗೆ ಧಾರೆ ಎರೆಯೋದಕ್ಕೋಸ್ಕರ ಅವನು ಹೋಗ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಅಂಥ ಪುಣ್ಯದ ಗಂಟನ್ನು ಧಾರೆ ಎರಿಲಿಕ್ಕೆ ಬಂದಂತಹ ಅದಕ್ಕೋಸ್ಕರವೇ ಸತ್ಪಾತ್ರ ಅಂತ ಅರ್ಥ. ಪಾತ್ರ ಅಂದರೆ ಪಾತ್ರೆ ಅಂತ ಅರ್ಥ. ತನ್ನ ಪಾತ್ರೆಯಲ್ಲಿ ಪುಣ್ಯದ ಗಂಟನ್ನು ತುಂಬಿಸಿಕೊಂಡು ಯಜಮಾನನ ಮನೆಗೆ ಬಂದಾಗ ಆಗ ಯಜಮಾನ ಕೊಡೋ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಇವನು ಹೊರಟ ಅಂತ ಹೇಳಿದರೆ ಆ ಯಜಮಾನನಿಗೆ ತನ್ನ ಪುಣ್ಯದ ಗಂಟನ್ನು ಕೊಟ್ಟು ಹೋದ ಅಂತ ಅರ್ಥ. ಅದಕ್ಕೋಸ್ಕರವೇ ಅವನಿಗೆ ಸತ್ಪಾತ್ರ ಅಂತ ಈ ರೀತಿಯಾಗಿ ಕರೀತಾರೆ. ಹಾಗಾಗಿ ಮನೆಗೆ ಬಂದಂತಹ ಬ್ರಾಹ್ಮಣರು, ಶ್ರೋತ್ರಿಯರು ಇವರೆಲ್ಲರೂ ಕೂಡ ಅಗ್ನಿಸ್ವರೂಪರು. ಆದ್ದರಿಂದ ಇವರನ್ನು ಯಾವತ್ತೂ ಕೂಡ ನಾವು ತಿರಸ್ಕಾರ ಮಾಡಲಿಕ್ಕೆ ಹೋಗಬಾರದು. ಹಾಗಾಗಿ ಸಜಗಾಮ ಯಮಂ ಬಾಲೋ ಬ್ರಹ್ಮಚಾರೀಯಮಸ್ಯತು ಪತ್ನ್ಯಾ ಸಂಪೂಜ್ಯಮಾನೋಪಿ ಜಗ್ರಾಹಾರ್ಘ್ಯಾದಿಕಂ ನತು ಆಗತೆ ತು ಯಮೇ ಪ್ರಾಹ ಯಮಂ ಸೋದಕಮಾಹರ. ಉಪನಿಷತ್ತು ವರ್ಣನೆಯನ್ನು ಮಾಡುತ್ತೆ. ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂಚ ಇಷ್ಟಾಪೂರ್ತೆ ಪುತ್ರ ಪಶೂಂಶ್ಚ ಸರ್ವಾನ್
ಏತದ್ವೃಂಕ್ತೆ ಪುರುಷಸ್ಯಾಲ್ಪಮೇಧಸೋ ಯಸ್ಯಾನಶ್ನನ್ ವಸತಿ ಬ್ರಾಹ್ಮಣೋ ಗೃಹೇ. ಯಸ್ಯ ಗೃಹೇ ಬ್ರಾಹ್ಮಣಃ ಅನಶ್ನನ್ ವಸತಿ. ಯಾವ ಒಬ್ಬ ಗೃಹಸ್ಥಾಶ್ರಮಿಯ ಮನೆಯಲ್ಲಿ ಒಬ್ಬ ಬ್ರಾಹ್ಮಣ ಉಪವಾಸದಿಂದ ತಾನು ದಿನವನ್ನು ಕಳೀತಾನೋ ಅಂಥ ಸಂದರ್ಭದಲ್ಲಿ ಮನೆಯ ಯಜಮಾನನಿಗೆ ಅನೇಕ ವಿಧವಾದ ಅನಿಷ್ಟಗಳು ಉಂಟಾಗತ್ತೆ. ಏನೇನು ಅನಿಷ್ಟಗಳು ಅಂತ ಕೇಳಿದರೆ ಅದಕ್ಕೋಸ್ಕರ ಹೇಳ್ತಾರೆ, ತನ್ನ ಜೀವನದಲ್ಲಿ ಯಜ್ಞ ಯಾಗಾದಿಗಳಿಂದ ಮಾಡಿದ ಯಾವ ಪುಣ್ಯ ಇದೆ ಅಥವಾ ಸತ್ಸಂತಾನ ಇದೆ, ತನ್ನ ಮನೆಗಳಲ್ಲಿ ಏನಾದರೂ ಕೂಡ ಅಪಾರವಾದ ಸಂಪತ್ತು ಇದೆ, ಈ ಎಲ್ಲವನ್ನೂ ಕೂಡ ಅವನು ಕಳೆದುಕೊಂಡು ಬಿಡ್ತಾನೆ ಅಂತ ಹೇಳುತ್ತೆ. ಹಾಗಾಗಿ ಮನೆಗೆ ಬಂದ ಅತಿಥಿಗಳಿಗೆ ಯಾವತ್ತೂ ಕೂಡ ಬೇಸರ ಪಡಿಸದೇ ಇರುವಂತೆ ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ನಾವು ಕಳಿಸಿದ್ವಿ ಅಂತಾದರೆ ವಿಶೇಷವಾದ ಅನುಗ್ರಹ ನಮಗೆ ಪ್ರಾಪ್ತ ಆಗುತ್ತೆ. ಹಾಗಾಗಿ ಆ ಯಮನ ಮಡದಿ ಏನು ಹೇಳಿದರೂ ಕೂಡ ಕೇಳದೆ 3 ದಿನ ಯಮನ ನಿರೀಕ್ಷಣೆಯಲ್ಲಿ ಇದ್ದಾಗ 4ನೇ ದಿನ ಬರ್ತಾನೆ. ಆಗ ಯಮನಿಗೂ ಕೂಡ ತುಂಬ ಬೇಸರ ಆಗತ್ತೆ. ಆ ಉದ್ದೇಶದಿಂದ ನಚಿಕೇತನ ಸಮೀಪಕ್ಕೆ ಬಂದು ಅವನು ಆ ವರವನ್ನು ಕೊಡೋದಕ್ಕೆ ಆರಂಭ ಮಾಡ್ತಾನಂತೆ. ಯಮ ನಚಿಕೇತನಿಗೆ ತಿಸ್ರೋ ರಾತ್ರೀ ಯದವಾತ್ಸೀಹಿ ಗೃಹೇ ಮೇ ಗೃಹೇ, ನನ್ನ ಮನೆಯಲ್ಲಿ 3 ರಾತ್ರಿಗಳ ಪರ್ಯಂತ ನೀನು ಕಳೆದಿದ್ದೀಯಾ, ಉಪವಾಸ ಬೇರೆ ಇದ್ದಿದ್ದೀಯಾ. ಹಾಗಾಗಿ ನಾನು ನಿನ್ನನ್ನು ಕಂಡು ತುಂಬ ಸಂತುಷ್ಟನಾಗಿದ್ದೇನೆ, ಏನಾದರೂ ವರವನ್ನು ಕೇಳಬಹುದು, 3 ವರಗಳನ್ನು ನೀನು ಕೇಳಬಹುದು ಅಂತ ಹೇಳಿ ಆ ಯಮ ಅವನಿಗೆ ವರವನ್ನು ಕೊಡ್ತಾನೆ. ಯಾವುದು ವರವನ್ನು ಕೇಳ್ತಾನೆ ಅಂತ ಕೇಳಿದರೆ ಅದಕ್ಕೋಸ್ಕರ ಹೇಳ್ತಾರೆ, ಶಾಂತ ಸಂಕಲ್ಪಸ್ಸು ಮನ ಯಥಾ ಸ್ಯಾತ್. 3 ವರಗಳಲ್ಲಿ ಮೊದಲನೇ ವರ ಪಿತೃಸೌಮನಸ್ಯ ಅಂತ ವರವನ್ನು ಕೇಳ್ತಾನಂತೆ, ಮೊದಲನೇ ವರವನ್ನು. 2ನೇ ವರವನ್ನು ಭಗವಂತನ ತತ್ವಜ್ಞಾನವನ್ನು ನೀನು ನನಗೆ ಕರುಣಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. 3ನೇ ವರವನ್ನು ಮುಕ್ತರಿಗೂ ಜೀವರಿಗೂ ನಿಯಾಮಕನಾದ ಯಾವ ಈ ಭಗವಂತ ಇದ್ದಾನೆ, ಇಂಥ ಭಗವಂತನ ತತ್ವಜ್ಞಾನವನ್ನು ನನಗೆ ಕರುಣಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಯಮ ಕೇಳ್ತಾನೆ, ಇದೆಲ್ಲ ಯಾಕಪ್ಪ, ನೀ ಇನ್ನೂ ಸಣ್ಣ ಹುಡುಗ ಇದ್ದೀಯಾ, ಬೇಕಾದಷ್ಟು ಸಂಪತ್ತನ್ನು ಕೊಡ್ತೇನೆ, ಧನ ಕನಕ ರತ್ನ ದೀರ್ಘವಾದ ಆಯುಷ್ಯ ಎಲ್ಲ ಸಂಪತ್ತನ್ನೂ ನಾನು ನಿನಗೆ ಧಾರೆ ಎರೆದು ಕೊಟ್ಟು ಬಿಡ್ತೇನೆ, ಅದನ್ನು ತಗೋಬಹುದಲ್ವಾ ಅಂತ ಕೇಳಿದರೆ ನಚಿಕೇತ ಸಾರಾಸಗಾಟಾಗಿ ಅದನ್ನು ತೆಗೆದು ಹಾಕ್ತಾನೆ. ಯಾವ ಈ ಸಂಪತ್ತನ್ನು ಕೊಡ್ತೀಯ, ಲೌಕಿಕ ಸಂಪತ್ತು, ಈ ಯಾವ ಸಂಪತ್ತು ಕೂಡ ನಾನು ಮರಣವನ್ನು ಹೊಂದಿದ ಮೇಲೆ ನನ್ನ ಹಿಂದೆ ಬರತಕ್ಕಂಥದ್ದಲ್ಲ. ಮಧ್ವಾಚಾರ್ಯರು ಹೇಳ್ತಾರೆ ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ಸಮಸ್ಯ ಚ ಫಲಾನಿ 3 ಶಿಷ್ಯಂತೆ ವಿದ್ಯಾ ಕರ್ಮ ಸುತ ಇತಿ. ಸತ್ತ ಮೇಲೆ ಅವನೊಟ್ಟಿಗೆ ಬರತಕ್ಕಂಥ ವಸ್ತುಗಳು ಅಂದ್ರೆ ಕೇವಲ 3 ಪದಾರ್ಥ ಮಾತ್ರ. 1 ಕಲಿತ ಸದ್ವಿದ್ಯೆ, ಮಾಡಿದ ಸತ್ಕರ್ಮ, ಹಾಗೆ ಸತ್ಸಂತಾನ. ಹಾಗಾಗಿ ಇಂಥ ಲೌಕಿಕ ಸಂಪತ್ತು ಇದ್ಯಾವುದೂ ಕೂಡ ನಾವು ಮರಣವನ್ನು ಹೊಂದಿದ ಮೇಲೆ ನಮ್ಮೊಟ್ಟಿಗೆ ಬರುತ್ತೆ ಅನ್ನುವಂತಹ ನಂಬಿಕೆ ಯಾವುದೂ ಕೂಡ ಇಲ್ಲ. ಹಾಗಾಗಿ ನನಗೆ ಈ 3 ವರವನ್ನು ನನಗೆ ಕೊಡು. ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಐಹಿಕ ಫಲ ಬೇಡ ಅಂತ ಹೇಳಿದರೆ
ಪಿತೃಸೌಮನಸ್ಯ ಅನ್ನೋ ವರವನ್ನು ಯಾತಕ್ಕೋಸ್ಕರ ನಚಿಕೇತ ಯಮನ ಹತ್ರ ಕೇಳ್ದ? ಅದಕ್ಕೋಸ್ಕರ ಉಪನಿಷತ್ ಹೇಳುತ್ತೆ, ತೈತ್ತಿರಿಯೋಪನಿಷತ್ತು ಕೂಡ ನಿರೂಪಣೆಯನ್ನು ಮಾಡುತ್ತೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಈ ರೀತಿಯ ಉಪನಿಷತ್ತು ನಿರೂಪಣೆಯನ್ನು ಮಾಡುತ್ತೆ. ಈ ಉಪನಿಷತ್ತು ನಿರೂಪಣೆಯನ್ನು ಮಾಡ್ತಾ ಹಾಗೆ ನಿರೂಪಣೆಯನ್ನು ಮಾಡುತ್ತೆ. ಜಾಯಮಾನೋ ಹವೈ ಬ್ರಾಹ್ಮಣ ತ್ರಿಭಿರ್ಣವಾ ಜಾಯತೆ ಯಜ್ಞೇನ ದೇವೇಭ್ಯಃ ಪ್ರಜಯಾ ಪಿತೃಭ್ಯಃ ಅಧ್ಯಯನೇನ ಋಷಿಭ್ಯಃ. ಪ್ರತಿಯೊಬ್ಬರೂ ಕೂಡ ಹುಟ್ತಾ 3 ಋಣಗಳನ್ನು ಇಟ್ಟುಕೊಂಡೇ ಬರ್ತಾರೆ. ಒಂದು ದೇವಋಣ, ಇನ್ನೊಂದು ಋಷಿ ಋಣ, ಇನ್ನೊಂದು ಪಿತೃಋಣ. ಯಜ್ಞಗಳಿಂದ ದೇವತೆಗಳ ಋಣವನ್ನು ತೀರಿಸೋದು, ಅಧ್ಯಯನದಿಂದ ಋಷಿಗಳ ಋಣವನ್ನು ಪರಿಹಾರ ಮಾಡಿಕೊಳ್ಳೋದು, ಸತ್ಸಂತಾನವನ್ನು ಪಡೆಯೋದರ ಮೂಲಕ ಪಿತೃಋಣವನ್ನು ಪರಿಹಾರ ಮಾಡ್ಕೋಬೇಕು. ಹಾಗಾಗಿ ಉಪನಿಷತ್ತು ನಿರೂಪಣೆಯನ್ನು ಮಾಡುವಂತೆ ಪಿತೃದೇವೋ ಭವ, ತಂದೆ ತಾಯಿಯಂದಿರನ್ನು ದೇವರಂತೆ ಕಾಣಬೇಕು, ದೇವತೆಗಳಂತೆ ನಾವು ಪೂಜಿಸಬೇಕು ಅಂತ ಉಪನಿಷತ್ತು ವರ್ಣನೆಯನ್ನು ಮಾಡುತ್ತೆ. ಹಾಗಾಗಿ ಈ ಉಪದೇಶವನ್ನು ನಚಿಕೇತ ಗುರುಕುಲದಲ್ಲಿ ಇದ್ದಾಗ ಗುರುಗಳು ಅವನಿಗೆ ಉಪದೇಶವನ್ನು ಮಾಡಿದರು. ಹಾಗಾಗಿ ಮೋಕ್ಷವನ್ನು ಹೊಂದಬೇಕು ಅಂತಾದರೆ ಪಿತೃಪ್ರಸಾದವೂ ಕೂಡ, ತಂದೆ ತಾಯಿಗಳ ಅನುಗ್ರಹವೂ ಕೂಡ ವಿಶೇಷವಾಗಿ ಬೇಕು. ಅಷ್ಟೇ ಅಲ್ಲ, ಈ ಪಿತೃಪ್ರಸಾದದಿಂದ ವಂಶದ ಅಭಿವೃದ್ಧಿ, ಆ ವಂಶೋದ್ಧಾರಕನಾದ ಸತ್ಪುತ್ರನಿಂದಲೇ ತನ್ನ ತಂದೆ ಋಣವನ್ನು ಪರಿಹಾರ ಮಾಡಿರ್ತಕ್ಕಂತಹ ಒಂದು ಪುಣ್ಯವೂ ಕೂಡ ಅವನಿಗೆ ಬರುತ್ತೆ ಅಂತ ಹೇಳುತ್ತೆ. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ಋಣಾನಿ ತ್ರೀಣಿ ಅಪಾಕೃತ್ಯ ಮನೋ ಮೋಕ್ಷೇ ನಿವೇಶಯೇ ಅನಪಾಕೃತ್ಯ ಮೋಕ್ಷಂತು ಸೇವಮಾನೋ ವ್ರಜಪ್ತ್ಯಧಃ ಅಂತ ಒಂದು ಮಾತು. ದೇವತೆಗಳ ಋಣವನ್ನು ತೀರಿಸಲ್ಲ, ಪಿತೃ ಋಣವನ್ನು ತೀರಿಸಲ್ಲ, ಋಷಿ ಋಣವನ್ನು ತೀರಿಸಲ್ಲ. ಯಾವ ಋಣಗಳನ್ನೂ ಕೂಡ ತೀರಿಸದೆ ಮೋಕ್ಷವನ್ನು ಹೇಗೆ ತಾನೇ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ದೇವಋಣ, ಪಿತೃಋಣ, ಋಷಿ ಋಣ, ಈ 3 ಋಣಗಳನ್ನು ಕೂಡ ಅವಶ್ಯವಾಗಿ ಪ್ರತಿಯೊಬ್ಬ ಸಾಧಕನೂ ಕೂಡ ತನ್ನ ಜೀವನದಲ್ಲಿ ತೀರಿಸಿದರೆ ಅವಾಗ ಅವನು ಮೋಕ್ಷಕ್ಕೆ ಹೋಗ್ತಾನೆ, ಇಲ್ಲದೆ ಹೋದರೆ ಅವನ ಅಧಪ್ಪತನವನ್ನು ಹೊಂತಾನೆ. ಹಾಗಾಗಿ ಯಮದೇವರು ಅನೇಕ ರೀತಿಯಾಗಿ ಐಹಿಕ ಭೋಗ ಸಾಧನೆಗಳಿಗೆ ಪ್ರಲೋಭನೆಗಳನ್ನು ಒಡ್ಡಿದರೂ ಕೂಡ ಅದಕ್ಕೆ ಮಾತ್ರ ಅವನು ಒಳಗಾಗದೆ ಪಿತೃಸೌಮನಸ್ಯವನ್ನು ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ ನಚಿಕೇತ ಯಮದೇವರ ಹತ್ತಿರ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಸಲ್ಲಿಸೋದು, ದೇವತೆಗಳಿಗೆ ಋಣವನ್ನು ಪರಿಹಾರ ಮಾಡೋದು ಯಜ್ಞಗಳ ಅನುಷ್ಠಾನದ ಮೂಲಕ, ವೇದಾಧ್ಯಯನ ಶಾಸ್ತ್ರಾಧ್ಯಯನವನ್ನು ಮಾಡೋದರ ಮೂಲಕ ಋಷಿ ಋಣವನ್ನೂ ಕೂಡ ಪರಿಹಾರ ಮಾಡಬೇಕು ಅನ್ನೋದು ಈ ಮೂಲಕ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಈ ಉದ್ದೇಶದಿಂದಲೇ ಪ್ರತಿಯೊಬ್ಬ ಮೋಕ್ಷ ಸಾಧಕನೂ ಕೂಡ ತಾನು ಮೋಕ್ಷಕ್ಕೆ ಹೋಗಬೇಕಾದ್ರೆ ಪಿತೃಸೌಮನಸ್ಯವೂ ಕೂಡ ಒಂದು ವಿಶಿಷ್ಟವಾಗಿ ಬೇಕೇ ಬೇಕು ಅನ್ನೋದು ಈ ಮೂಲಕ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಈ ಉದ್ದೇಶದಿಂದಲೇ ಸೌಮನಸ್ಯಂ ಪಿತುಶ್ಚೈವ, ಪಿತುಃ ಸೌಮನಸ್ಯಂ, ಇದನ್ನು ಅವನಿಗೆ ಕೇಳ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನು ಮಾಡ್ತಾ ಯಮದೇವರ ಹತ್ತಿರ 2ನೇ ವರವನ್ನು ಅವನು ಕೇಳಿದ. ಅಗ್ನ್ಯಂತರ್ಗತನಾದ ಯಾವ ಪರಮಾತ್ಮ ಇದ್ದಾನೆ, ಇಂಥ ಪರಮಾತ್ಮನ ಬಗ್ಗೆ ನನಗೆ ತಿಳಿಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದ. ಉಪನಿಷತ್ತು ಕೂಡ ವರ್ಣನೆಯನ್ನು ಮಾಡುತ್ತೆ. ಸ್ವರ್ಗೇ ಲೋಕೆ ನ ಭಯಂ ಕಿಂಚ ನಾಸ್ತಿ ನ ತತ್ರತ್ವಂ ನ ಜರಯಾ ಬಿಭೇತಿ ಉಭೇ ತೀರ್ತ್ವಾ ಅಶನಾಯಾ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ ಅಂತ ಉಪನಿಷತ್ತು ನಿರೂಪಣೆಯನ್ನು ಮಾಡುತ್ತೆ. ಇಲ್ಲಿ ಸ್ವರ್ಗಲೋಕೆ ಅಂತ 2 ಸಲ ಇಲ್ಲಿ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ಸ್ವರ್ಗಲೋಕೆ ನ ಭಯಂ ಕಿಂಚನಾಸ್ತಿ ಅನ್ನೋ ಮೊದಲನೇ ಪಾದದಲ್ಲಿ 1 ಬಾರಿ ಸ್ವರ್ಗಲೋಕೆ ಅನ್ನೋ ಶಬ್ದವನ್ನು ಬಳಸಿದರೆ,
ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ ಅಂತ ಹೇಳಿ 4ನೇ ಪಾದದಲ್ಲೂ ಕೂಡ ಸ್ವರ್ಗಲೋಕೆ ಅಂತ ಹೇಳಿದ್ದಾರೆ. ಹಾಗಾದರೆ ಸ್ವರ್ಗಲೋಕೆ ಅಂತ ಈ ರೀತಿಯ ಎರಡು ಬಾರಿ ಶಬ್ದ ಪ್ರಯೋಗವನ್ನು ಮಾಡಿರೋ ಕಾರಣದಿಂದ ಪುನರುಕ್ತಿ ರೂಪ ದೋಷ ಬಂತಲ್ವಾ ಅಂತ ಕೇಳಿದರೆ, ಅದಕ್ಕೋಸ್ಕರ ರಾಯರು ತಮ್ಮ ಖಂಡಾರ್ಥದಲ್ಲಿ ಈ ಆಕ್ಷೇಪಕ್ಕೆ ಒಂದು ಉತ್ತಮವಾದ ಸಮಾಧಾನವನ್ನು ಕೊಡ್ತಾರೆ. ಪ್ರಾಯ ರಾಘವೇಂದ್ರ ತೀರ್ಥರ ಖಂಡಾರ್ಥದ ಅಧ್ಯಯನ ಇಲ್ಲ ಅಂತಾದರೆ ಉಪನಿಷತ್ತಿನ ಅಧ್ಯಯನ ಪರಿಪೂರ್ಣ ಆಗಲಿಕ್ಕೆ ಯಾವತ್ತೂ ಕೂಡ ಸಾಧ್ಯವೇ ಇಲ್ಲ ಅಂತರ್ಥ. ಹಾಗಾಗಿ ಯಾಕೆ ಬಾಲಸಂಘಮಪಿ ಬೋಧಯಭೃಶಂ ದುರ್ನಿರೂಪವಚನಂಚ ಪಂಡಿತೈ ಅನ್ನೋ ಮಾತಿಗನುಗುಣವಾಗಿ ಮಧ್ವಾಚಾರ್ಯರಂತೆ ರಾಯರೂ ಕೂಡ ಪಂಡಿತರಿಗೆ ಅನುಗುಣವಾದ ವ್ಯಾಖ್ಯಾನ, ಮಂದಮತಿಗಳಿಗೆ ಅನುಗುಣವಾಗಿರತಕ್ಕಂತಹ ಒಂದು ವಿಶಿಷ್ಟವಾದ ವ್ಯಾಖ್ಯಾನವನ್ನು ರಚನೆ ಮಾಡತಕ್ಕಂಥ ಒಂದು ಕೌಶಲ ಆ ರಾಘವೇಂದ್ರ ಗುರುಗಳಲ್ಲಿ ಇತ್ತು. ಹಾಗಾಗಿ ರಾಯರ ಖಂಡಾರ್ಥದ ಅಧ್ಯಯನ ಮಾಡದೆ ಉಪನಿಷತ್ತನ್ನೇ ಯಾರಾದರೂ ಕೂಡ ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿದರೆ ಅವನ ಅಧ್ಯಯನ ಅಪೂರ್ಣ ಅಂತಲೇ ನಾವು ಭಾವಿಸಬೇಕು. ಯಾಕೆ ಇಲ್ಲಿ ಪುನರುಕ್ತಿ ರೂಪ ದೋಷ ಬಂತು? ಈ ದೋಷವನ್ನು ಹೇಗೆ ಪರಿಹಾರ ಮಾಡಿಕೊಳ್ಳೋದು ಅಂತ ಕೇಳಿದರೆ, ಅದಕ್ಕೋಸ್ಕರ ರಾಯರ ಸಮಾಧಾನವನ್ನು ಕೊಡ್ತಾರೆ ತಮ್ಮ ಖಂಡಾರ್ಥದಲ್ಲಿ. ನಚಿಕೇತ ಮುಂದೆ ಅಜ್ಞಂತರ್ಗತನಾದ ವಿಷ್ಣು ವಿದ್ಯೆಯವರವನ್ನು ಅವನಿಗೆ ಕೇಳ್ತಾನೆ. ಅದಕ್ಕೋಸ್ಕರ ಪೀಠಿಕಾರೂಪವಾಗಿ ಇಲ್ಲಿ ಸ್ವರ್ಗಲೋಕದ ಪ್ರಶಂಸೆಯನ್ನು ಮಾಡ್ತಾ ಇದೆ. ಏನಂತ? ನ ತತ್ರತ್ವಂ ನ ಜರಯಾಭಿವೇತಿ ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ಅಂತ. ಹಾಗಾಗಿ ಈ ವಿಷ್ಣು ವಿದ್ಯೆ ಏನಿದೆ, ಪ್ರಸಿದ್ಧ ಸ್ವರ್ಗಲೋಕದ ವಾಸಕ್ಕೆ ಹೇಗೆ ಸಾಧಕವೋ ಹಾಗೆ ವಿಷ್ಣುಲೋಕಕ್ಕೂ ಕೂಡ ಸ್ವರ್ಗಲೋಕ ಅಂತಲೇ ಕರೀತಾರೆ. ಅಂಥ ಸ್ವರ್ಗಲೋಕದ ವಿಷ್ಣುಲೋಕದ ಪ್ರಾಪ್ತಿಗೂ ಕೂಡ ಇದು ಕಾರಣ ಆಗಿದೆ. ಹಾಗಾಗಿ ಒಂದೇ ಸ್ವರ್ಗಲೋಕ ಅನ್ನೋ ಶಬ್ದದಿಂದ ಪ್ರಸಿದ್ಧವಾದ ಸ್ವರ್ಗಲೋಕದ ಜೊತೆಗೆ ವಿಷ್ಣುಲೋಕವನ್ನೂ ಕೂಡ ಇಲ್ಲಿ ಇಟ್ಕೋಬೇಕು. ಹಾಗಾಗಿ ಪ್ರಸಿದ್ಧವಾದ ಸ್ವರ್ಗಲೋಕದ ವಿವಕ್ಷೆಯಿಂದ ಹಾಗೆ ವಿಷ್ಣುಲೋಕದ ವಿವಕ್ಷೆಯಿಂದ ಇಲ್ಲಿ ಸ್ವರ್ಗಲೋಕ ಅಂತ ಹೇಳಿ 2 ಬಾರಿ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ 2 ಲೋಕವನ್ನು ನಿರೂಪಣೆ ಮಾಡೋದಕ್ಕೋಸ್ಕರ ಶ್ರುತಿಗೂ ಕೂಡ ಒಂದು ಆಧಾರ ಇದೆ. ಹೀಗೆ ಅನೇಕ ರೀತಿಯಾಗಿ ರಾಘವೇಂದ್ರ ಗುರುಗಳು ತಮ್ಮ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೀಬೇಕಾದ್ರೆ ಅನೇಕ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗಾಗಿ ಇಂಥ ರಾಯರು ಬರೆದಿರತಕ್ಕಂತಹ ಈ ಉಪನಿಷತ್ ಖಂಡಾರ್ಥದ ಅಧ್ಯಯನ ಪ್ರತಿಯೊಬ್ಬ ಸಾಧಕ ಜೀವಿಯೂ ಕೂಡ ತನ್ನ ಜೀವನದಲ್ಲಿ ಮಾಡಲೇಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ರಾಯರು ಕೇವಲ ಉಪನಿಷತ್ತಿಗೆ ಮಾತ್ರ ವ್ಯಾಖ್ಯಾನವನ್ನು ಬರೆದು ದಾರ್ಶನಿಕ ಪ್ರಪಂಚಕ್ಕೆ ನೀಡಿದಂಥ ಕೊಡುಗೆ ಇಷ್ಟೇ ಅಲ್ಲ, ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ನ್ಯಾಯಸುಧಾ ಗ್ರಂಥಕ್ಕೆ ಪರಿಮಳ ಅನ್ನೋ ವ್ಯಾಖ್ಯಾನವನ್ನು ಬರೆದು ಪರಿಮಳಾಚಾರ್ಯರೇ ಅಂತ ಪ್ರಸಿದ್ಧರಾಗಿದ್ದಾರೆ. ಇವತ್ತಿನ ದಿನ ಕಲಿಯುಗದ ಕಲ್ಪವೃಕ್ಷರಾಗಿರ್ತಕ್ಕಂತಹ ರಾಘವೇಂದ್ರ ತೀರ್ಥರು ಇಂತಹ ಈ ಕಾಮಧೇನುಗಳಾದ ಕಲ್ಪವೃಕ್ಷರಾದ ಯಾವ ಈ ರಾಘವೇಂದ್ರ ಗುರುಸಾರ್ವಭೌಮರು ಇದ್ದಾರೆ, ಅಂತಹ ಮಹನೀಯರ ಅಪರೋಕ್ಷ ಜ್ಞಾನಿಗಳಾದ ಇಂಥ ರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.